ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹೊಸ ಕಳ್ಳರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟು ಪೊಲೀಸರ ಕೈಲಿ ಲಾಕ್ ಆಗಿರುವಂಥದ್ದು. ಹಾಗಾಗಿ ಬೆಂಗಳೂರಿನ ಜನರೇ ಹುಷಾರ್. ರಾಜಧಾನಿ ಬೆಂಗಳೂರಿಗೆ ಬಿಹಾರಿ ಬೆಡ್ಶೀಟ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ತಡರಾತ್ರಿ ಬರ್ತಾರೆ, ಬೆಡ್ಶೀಟ್ನ ಮರೆಮಾಚಿ ದೋಚುವಂತಹ ಕೆಲಸ ಮಾಡ್ತಾರೆ. ಜ್ಯುವೆಲರಿ ಶಾಪ್, ಮೊಬೈಲ್ ಶೋರೂಮ್ಗಳೇ ಇವರ ಟಾರ್ಗೆಟ್. ಬೈಯಪ್ಪನಹಳ್ಳಿಯ ನಾಗವಾರಪಾಳ್ಯದಲ್ಲಿ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ. ಅಂಗಡಿಯ ಶಟರನ್ನು ಮುರಿದು ಮೊಬೈಲನ್ನು ದೋಚುತ್ತಾ ಇದ್ರು ಖದೀಮರು. ಮೊದಲ ಕಳ್ಳತನದಲ್ಲಿಯೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾರೆ ಖದೀಮರು. ರಾಜ್ಯದ ಹಲವು ಕಡೆಗಳಲ್ಲಿ ಇವರ ಕೈಚಳಕವನ್ನು ತೋರಿಸಿದ್ರು. ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ತಮ್ಮ ಕೈಚಳಕವನ್ನು ತೋರಿಸಿದ್ರು. ಬೆಂಗಳೂರಿಗೆ ಬಂದು ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಈಗ ಲಾಕ್ ಆಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮುಖಕ್ಕೆಲ್ಲ ಕವರ್ ಮಾಡ್ಕೊಂಡು ಬಂದಿರ್ತಾರೆ, ಜೊತೆಗೆ ಒಂದು ಬೆಡ್ಶೀಟನ್ನು ತಂದಿರ್ತಾರೆ. ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಬೆಡ್ಶೀಟನ್ನು ಇಬ್ಬರು ಅಡ್ಡಲಾಗಿ ಹಿಡಿತಾರೆ. ಮತ್ತೊಬ್ಬ ಆ ಶಟರ್ ಕೀ ಮುರಿಯುವಂತಹ ಕೆಲಸವನ್ನು ಮಾಡ್ತಾನೆ. ಕೀ ಮುರಿತಾ ಇದ್ದ ಹಾಗೆ ಅಂಗಡಿಯ ಒಳಗಿದ್ದಂತಹ ಎಲ್ಲ ವಸ್ತುಗಳನ್ನು ದೋಚಿಕೊಂಡು ಕ್ಷಣಾರ್ಧದಲ್ಲಿ ಕಾಲು ಕೀಳುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ ಪರಾರಿಯಾಗುವಂತಹ ಕೆಲಸ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕಳ್ಳತನದ ಮೂಲಕ ಜನರಲ್ಲಿ ಭೀತಿ ಮೂಡಿಸಿ, ಆತಂಕವನ್ನು ಮೂಡಿಸಿ ಅಲ್ಲಿಂದ ಎಸ್ಕೇಪ್ ಆದಂತಹ ಗ್ಯಾಂಗ್ ಈಗ ಬೆಂಗಳೂರು ಪೊಲೀಸರ ಕೈಲಿ ತಗಲಾಕೊಂಡಿರುವಂಥದ್ದು. ಬೆಡ್ಶೀಟನ್ನು ಮರೆಮಾಚಿ ಕಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗನ್ನು ಈಗ ಬೆಂಗಳೂರು ಪೊಲೀಸರು ಹೆಡೆಮುರಿ ಕಟ್ಟಿರುವಂಥದ್ದು. ಈ ಗ್ಯಾಂಗ್ನ ಪೂರ್ವಪರ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಈಗ ಬೆಂಗಳೂರು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸಿಗ್ತಾರೆ, ಅವ್ರನ್ನ ಫಾಲೋ ಮಾಡಿದಾಗ ಅವರೊಂದು ಮನೆ ಒಳಗಡೆ ಹೋಗ್ತಾರೆ. ಮನೇನ ರೈಡ್ ಮಾಡಿದಾಗ ಸುಮಾರು 8 ರಿಂದ 9 ಜನ ಬಿಹಾರ ರಾಜ್ಯದವರು ಕಳ್ಳರು ಸಿಗ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಅವ್ರ ವಾಕಿಂಗ್ ಸ್ಟೈಲ್ನೆಲ್ಲ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ. ಇದರ ಹೆಸರು ಚಾದರ್ ಗ್ಯಾಂಗ್ ಅಂತಂದ್ರೆ ಬೆಡ್ಶೀಟ್ ಗ್ಯಾಂಗ್ ಅಂತ. ಯಾವ್ದಾರ ಒಂದು ಶಾಪ್ ಅದನ್ನ ಐಡೆಂಟಿಫೈ ಮಾಡಿ ಆ ಶಾಪ್ಗೆ ಇಬ್ಬರು ಬೆಡ್ಶೀಟ್ ಅಡ್ಡ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಪಬ್ಲಿಕ್ ಗೊತ್ತಾಗಬಾರ್ದು. 2 ರಿಂದ 3 ಗಂಟೆ 4 ಗಂಟೆ ರಾತ್ರಿಯಲ್ಲಿ ಶಟರ್ನ ಓಪನ್ ಮಾಡಿ ಆದ್ಮೇಲೆ ಆ ಬೆಡ್ಶೀಟ್ ಗ್ಯಾಂಗ್ನವರು ಹೋಗಿ ಪಕ್ಕದಲ್ಲೆಲ್ಲ ಕೂತ್ಕೊಳ್ತಾರೆ. ಆ ಒಳಗಡೆ ಎಲ್ಲ ಅದನ್ನ ತುಂಬಿ ಏನು ವ್ಯಾಲ್ಯೂಬಲ್ಸ್ ಇರುತ್ತಲ್ಲ ತೊಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇಟ್ಕೊಂಡು ಆ ಶಟರ್ನ ಸ್ವಲ್ಪ ತೆಗೆದು ಆಚೆಗೆ ಬರ್ತಾರೆ. ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಬೆಂಗಳೂರಿನಲ್ಲಿ ಚಡ್ಡಿ ಗ್ಯಾಂಗು, ಆ ಗ್ಯಾಂಗ್, ಈ ಗ್ಯಾಂಗ್ ಬಗ್ಗೆ ನಾವು ಕೇಳ್ತಾ ಇದ್ವಿ. ಈಗ ಬೆಡ್ಶೀಟ್ ಗ್ಯಾಂಗ್ ಆಕ್ಟಿವ್ ಆಗಿರುವಂಥದ್ದು. ಈಗ ಪೊಲೀಸರು ಲಾಕ್ ಮಾಡಿರುವಂತಹ ಬೆಡ್ಶೀಟ್ ಗ್ಯಾಂಗ್ನಲ್ಲಿ ಎಷ್ಟು ಜನ ಇದ್ದಾರೆ, ಇವರ ಪೂರ್ವಪರ ಏನು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಉಮೇಶ್? ಪ್ರೇಮ್, ಬೆಂಗಳೂರಿನ ಬೈಯಪ್ಪನಹಳ್ಳಿಯ ನಾಗವಾರಪಾಳ್ಯದ ಸ್ಯಾಮ್ಸಂಗ್ ಮೊಬೈಲ್ ಶೋರೂಮ್ಗೆ ಕಳೆದ ಕೆಲವು ದಿನಗಳ ಹಿಂದೆ ಈ ಗ್ಯಾಂಗು ದಾಳಿ ಮಾಡಿತ್ತು. ದಾಳಿ ಮಾಡಿದ ನಂತರದಲ್ಲಿ ಶಟರ್ ಮುರಿದು ಸುಮಾರು 22 ಲಕ್ಷ ಬೆಲೆಯ ಮೊಬೈಲ್ಗಳನ್ನು ಕಳ್ಳತನ ಆಗಿತ್ತು. ಈ ಸಂದರ್ಭದಲ್ಲಿ ತನಿಖೆ ನಡೆಸಿದಂಥ ಪೊಲೀಸರು ಅಲ್ಲಿನ CCTV ಚೆಕ್ ಮಾಡ್ತಾರೆ. CCTV ಚೆಕ್ ಮಾಡಿದಂಥ ವೇಳೆಯಲ್ಲಿ ಇವರು ಬೆಡ್ಶೀಟ್ ತಗೊಂಡ್ಬರ್ತಾರೆ. ಅಂದರೆ ಒಬ್ಬೊಬ್ಬರಾಗಿ ಅಂಗಡಿ ಬೆಳಗಿನ ದಿನ ಏನಿರುತ್ತೆ, ಬೆಳಗಿನ ಸಮಯದಲ್ಲಿ ಅವರು ಕೂಲಿ ಕೆಲಸ ಮಾಡ್ಕೊಂಡಿರುವಂಥದ್ದು. ಕೂಲಿ ಕೆಲಸ ಮಾಡಿಕೊಂಡು ಯಾವ ಚಿನ್ನಾಭರಣ ಮಳಿಗೆ ಅಥವಾ ಯಾವ ಮೊಬೈಲ್ ಶೋರೂಮ್ ಅಂತ ಟಾರ್ಗೆಟ್ ಮಾಡ್ತಾರೆ. ಆ ಟಾರ್ಗೆಟ್ ಮಾಡಿದ ನಂತರದಲ್ಲಿ ರಾತ್ರಿ ಹೊತ್ತು ಆ ಸಂದರ್ಭದಲ್ಲಿ ಬೆಡ್ಶೀಟ್ ಮುಖಕ್ಕೆ ಸುತ್ತಕೊಂಡು ಆ ಅಂಗಡಿ ಹತ್ರ ಬರುವಂಥದ್ದು. 4 ಜನ ಬಂದರೆ ಆ ಬೆಡ್ಶೀಟ್ನ ಅಂಗಡಿಗೆ ಅಡ್ಡಲಾಗಿ ಹಿಡಿಯುವಂಥದ್ದು. ಉಳಿದ ಆರೋಪಿಗಳೇನಿರ್ತಾರೆ ಅವರ ಶಟರ್ ಮುಗಿದು ಒಳಗಡೆ ನುಗ್ಗಿ ಆ ಮೊಬೈಲ್ಗಳು ಅಥವಾ ಚಿನ್ನಾಭರಣವನ್ನು ಕದಿಯುವಂಥ ಕೆಲಸ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆಕ್ಟಿವ್ ಆಗಿ ಬೈಯಪ್ಪನಹಳ್ಳಿಯಿಂದ ಬೊಮ್ಮನಹಳ್ಳಿ ತನಕ ಕೂಡ CCTVಗಳ ಪರಿಶೀಲನೆ ಮಾಡ್ತಾರೆ. ಕೊನೆಗೆ ಬೊಮ್ಮನಹಳ್ಳಿಯಲ್ಲಿ ಆರೋಪಿಗಳ ಓಡಾಟದ ಬಗ್ಗೆ ಒಂದಷ್ಟು ಚಲನವಲನಗಳು CCTVಯಲ್ಲಿ ಸೆರೆಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಆ ಮನೆಗೆ ದಾಳಿ ಮಾಡಿದಂಥ ವೇಳೆಯಲ್ಲಿ 22 ಲಕ್ಷ ರೂಪಾಯಿಯ ಮೊಬೈಲ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಇವರು ಬಿಹಾರಿ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂಥದ್ದು. 8 ಜನರ ಗ್ಯಾಂಗ್ ಇದು. ಬಿಹಾರದಿಂದ ದೇಶದ ಮಹಾನಗರಗಳು ಅಂತ ಏನಿದೆ ಅಲ್ಲಿಗೆ ಹೋಗುವಂಥದ್ದು. ಕೂಲಿ ಕಾರ್ಮಿಕರ ರೀತಿಯಾಗಿ ಇವರು ಅಲ್ಲಿಗೆ ಹೋಗಿ ಟಾರ್ಗೆಟ್ ಮಾಡಿ ಚಿನ್ನಾಭರಣ ಮಳಿಗೆಗಳು ಮತ್ತು ಮೊಬೈಲ್ ಶೋರೂಮ್ಗಳನ್ನ ಟಾರ್ಗೆಟ್ ಮಾಡಿ ಇದೇ ರೀತಿಯಾಗಿ ಇವರೆಲ್ಲ ರಾತ್ರಿ ಹೊತ್ತೇ ಓಡಾಡುವಂಥದ್ದು. ಆ ಓಡಾಡೋ ಸಂದರ್ಭದಲ್ಲಿ ಬಹುತೇಕ ಮುಖಕ್ಕೆ ಬೆಡ್ಶೀಟ್ನ ಸುತ್ತಕೊಂಡೇ ಹೋಗ್ತಾರೆ. ಮತ್ತು ಒಂದೇ ಜಾಗಕ್ಕೆ ಒಟ್ಟಿಗೆ ಹೋಗೋದಿಲ್ಲ, ಎಲ್ಲರೂ ಸಿಂಗಲ್ ಆಗಿ ಹೋಗುವಂಥದ್ದು. 10 ನಿಮಿಷ 5 ನಿಮಿಷ ಅಂತರದಲ್ಲಿ ಆ ಜಾಗಕ್ಕೆ ಹೋಗಿ ತಲುಪುವಂಥದ್ದು. ತಲುಪಿದ ನಂತರದಲ್ಲಿ ಅರ್ಧ ಜನ ಬೆಡ್ಶೀಟ್ನ ಅಡ್ಡಲಾಗಿ ಹಿಡಿಯುವಂಥದ್ದು. ಯಾಕೆಂದ್ರೆ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಲ್ಲಿ ಆ ಡೋರ್ ಏನು ಹೊಡಿತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಡ್ಶೀಟ್ ಅಡ್ಡ ಇಟ್ಟು ಆ ನಂತರದಲ್ಲಿ ಶಟರ್ ಕಟ್ ಮಾಡಿ ಇವರು ಚಿನ್ನಾಭರಣ ಅಥವಾ ಮೊಬೈಲ್ಗಳನ್ನ ದೋಚುವಂಥ ಕೆಲಸ ಮಾಡ್ತಿದ್ರು. ಹಾಗಾಗಿ ಮೊದಲಿಗೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪ್ರಯತ್ನದಲ್ಲೇ ಬೈಯಪ್ಪನಹಳ್ಳಿ ಪೊಲೀಸರಿಗೆ ಲಾಕ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.